ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಅರಿಶಿನ ಎಲೆಯ ಪಾತೋಳಿ ಅಥವಾ ಅರಿಶಿನ ಎಲೆಯ ಕಡಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಈಸಿಯಾಗಿರೋ ಒಂದು ಸ್ವೀಟ್ ಡಿಶ್ ರೆಸಿಪಿ, ತುಂಬ ರುಚಿಕರವಾಗಿರುತ್ತೆ. ಇದನ್ನು ನಾವು ನಾಗರ ಪಂಚಮಿ ಹಬ್ಬದಲ್ಲಿ ನೈವೇದ್ಯಕ್ಕೂ ಕೂಡ ಇಡ್ತೀವಿ. ಸೊ ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ, ಇದನ್ನು ದಯವಿಟ್ಟು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈಗ ಮೊದಲಿಗೆ 1 ಕಪ್ ಅಕ್ಕಿ ತಗೊಳ್ಳೋಣ. ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ, ನೀವು ದೋಸಾ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಅಗತ್ಯವಿದ್ದಷ್ಟು ನೀರು ಹಾಕಿ ಒಂದು 2-3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈಗ ಇದು ವಾಶ್ ಆಗಿದೆ. ಇದಕ್ಕೆ ನಾವು ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಒಂದು 2 ಗಂಟೆವರೆಗೆ ಮುಚ್ಚಿ ನೆನೆಯಲು ಬಿಡಬೇಕು. ಈಗ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ಹೂರಣಕ್ಕೆ ಒಂದು ಪ್ಯಾನಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಅದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಈಗ ಇವೆರಡನ್ನು ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಫ್ಲೇಮನ್ನು ಕಡಿಮೆಯಲ್ಲೇ ಇಡಿ, ಇಲ್ಲ ಅಂದರೆ ಬೆಲ್ಲ ತಳ ಹತ್ತುತ್ತೆ. ಈಗ ನೋಡಿ, ಬೆಲ್ಲ ಕರಗಿ ನೀರು ಬಿಡ್ತಾ ಇದೆ. ಈಗ ನಾವು ಇದಕ್ಕೆ 1/4 ಚಮಚ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಸೇರಿಸ್ಕೋಬಹುದು. ಈಗ ಇದನ್ನ ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡಿ, ಒಂದು ಸಾಫ್ಟ್ ಆದ ಸ್ಮೂತ್ ಆದ ಹೂರಣ ರೆಡಿಯಾಗಿದೆ. ಇದು ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು, ಮತ್ತು ಗಟ್ಟಿ ಆಗಬಾರ್ದು, ಯಾಕಂದರೆ ಇದು ತಣ್ಣಗಾದ ಮೇಲೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈ ಹೂರಣ ಮಾಡಲಿಕ್ಕೆ ಒಂದು 5ರಿಂದ 8 ನಿಮಿಷ ಬೇಕಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಇಡೋಣ. ಈಗ ನಮ್ಮ ಅಕ್ಕಿ ಕೂಡ ಒಳ್ಳೆ ಥರ ನೆಂದಿದೆ. ಈಗ ನಾನು ಎಲ್ಲ ನೀರನ್ನು ಸೋಸ್ಕೊಂಡಿದ್ದೀನಿ. ಇದಕ್ಕೆ ನೀರಿನ ಅಂಶ ಇರಬಾರ್ದು. ಈಗ ನಾವು ಈ ಅಕ್ಕಿಯನ್ನು ಒಂದು ಮಿಕ್ಸರ್ ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ನಾನೀಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸೋದ್ರಿಂದ ಇದು ಮತ್ತು ಸಾಫ್ಟಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಈಗ ಇದನ್ನು ನೀರು ಸೇರಿಸದೆ ರುಬ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು. ಈಗ ನಿಮ್ಮ ಮಿಕ್ಸರಲ್ಲಿ ಪಲ್ಸ್ ಆಪ್ಷನ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ಅಂಟಂಟು ಥರ ಆಗಿ ರುಬ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಂದು 2-3 ನಿಮಿಷದ ನಂತರ ಇದು ಹಿಟ್ಟು ರೆಡಿಯಾಗಿದೆ. ಆದರೆ ಇದು ಸಾಫ್ಟ್ ಆಗಿದೆ, ಬಟ್ ಸ್ವಲ್ಪ ರವೆ ರವೆ ಥರ ಇದೆ. ಇದು ನಮಗೆ ಸ್ಮೂತ್ ಹಿಟ್ಟು ಬೇಕು ನಮಗೆ. ಈಗ ನಾನು ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚು ನೀರನ್ನು ಸೇರಿಸ್ಕೋಬೇಡಿ, ಹಿಟ್ಟು ತುಂಬ ತೆಳುವಾಗಿಬಿಡುತ್ತೆ. ಈಗ ಮತ್ತೆ ಒಂದು ಸಲ ರುಬ್ಕೊಳ್ಳೋಣ. ಈಗ ಮತ್ತೊಂದು 3 ನಿಮಿಷ ಇಲ್ಲ 4 ನಿಮಿಷದ ನಂತರ ಈ ರೀತಿ ಒಂದು ಸ್ಮೂತ್ ಆಗಿರೋ ಸಾಫ್ಟ್ ಆಗಿರೋ ಪೇಸ್ಟ್ ರೆಡಿಯಾಗಿದೆ. ಇದೇನಾದರೂ ಸ್ವಲ್ಪ ಥಿನ್ನಾಗಿತ್ತಂದರೆ ನೀವು ಏನು ಮಾಡ್ಬೋದು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ಆದರೆ ಈ ಕನ್ಸಿಸ್ಟೆನ್ಸಿ ಮಾತ್ರ ಇದೇ ಥರ ಇರಬೇಕು, ಸ್ವಲ್ಪ ಅಂಟಂಟಾಗಿರಬೇಕು. ಈಗ ಹಿಟ್ಟನ್ನು ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಈಗ ನಾನು ಅರಿಶಿನ ಎಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ಅರಿಶಿನ ಗಿಡದ ಎಲೆ. ಈ ಸೀಸನಲ್ಲಿ ಇದು ಎಲ್ಲ ಕಡೆ ಸಿಗುತ್ತೆ. ಮಂಗಳೂರು ಸ್ಟೋರ್ಸಲ್ಲಂತೂ ಖಂಡಿತವಾಗಿ ಸಿಗುತ್ತೆ. ಈ ಟ್ರೆಡಿಷ್ನಲಿ ನಾವು ಅರಿಶಿನ ಎಲೆಯಲ್ಲೇ ಮಾಡ್ತೀವಿ ಈ ಕಡಬನ್ನು. ಒಂದು ವೇಳೆ ಅರಿಶಿನ ಎಲೆ ಸಿಗದೇ ಇದ್ದರೆ ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು. ಅರಿಶಿನ ಎಲೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಫಸ್ಟ್ ನಾವು ಎಲೆಯನ್ನು 2 ಸೈಡು ಒಂದು ಕ್ಲೀನ್ ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೋಬೇಕು. ಈಗ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ನೀರು ಕೂಡ ಇಟ್ಕೊಳ್ಳಿ. ಈಗ ಅರಿಶಿನ ಎಲೆಗೆ ಈ ಕಡಬಿನ ಹಿಟ್ಟನ್ನು ಹೇಗೆ ಸವರಬೇಕು ಅಂತ ತೋರಿಸ್ತೀನಿ. ಅರಿಶಿನ ಎಲೆ ತಗೊಂಡು ನಿಮ್ಮ ಕೈಯನ್ನು ಸ್ವಲ್ಪ ನೀರಲ್ಲಿ ಅದ್ಕೋಬೇಕು. ಆಮೇಲೆ ಒಂದು ಚಿಕ್ಕ ಚೆಂಡಿನಷ್ಟು ದೊಡ್ಡದು ಒಂದು ಬಾಲಷ್ಟು ಹಿಟ್ಟು ತಗೋಬೇಕು. ಇದು ಹಿಟ್ಟು ಸ್ವಲ್ಪ ಅಂಟಂಟಾಗಿರುತ್ತೆ, ಸೊ ನಿಮ್ಮ ಕೈಯನ್ನು ನೀರಲ್ಲಿ ಅದ್ಕೋಬೇಕಾಗುತ್ತೆ ನೀವು. ಈಗ ಇದನ್ನು
ಎಲೆಗೆ ಹಾಕಿ ಚೆನ್ನಾಗಿ ತಟ್ಕೋಬೇಕು. ಕೈಯನ್ನು ನೀರಲ್ಲಿ ಅದ್ದಿ ಇದನ್ನು ತಟ್ಟಬೇಕಾಗುತ್ತೆ. ಸ್ವಲ್ಪ ತೆಳುವಾಗೆ ಬರಬೇಕಿದು, ದಪ್ಪ ಆಗಿರಬಾರ್ದು. ದಪ್ಪ ಆದರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಒಂದು ತೆಳು ಪದರ ಹಾಕೋಬೇಕು ನೀವು. ಈಗ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ಲ, ಆ ಹೂರಣವನ್ನು ಮಧ್ಯದಲ್ಲಿ ಹಾಕಬೇಕು. ಹೂರಣವನ್ನು ಒಂದು ಸ್ಪೂನಲ್ಲಿ ತಗೊಳ್ಳಿ ಮತ್ತು ಇದರ ಮಧ್ಯದಲ್ಲಿ ಚೆನ್ನಾಗಿ ಹಾಕಬೇಕು. ಇದನ್ನ ಸೈಡ್ಸಲ್ಲಿ ಹಾಕಬೇಡಿ, ಮಧ್ಯದಲ್ಲಿ ಆದರೆ ಚೆನ್ನಾಗಿ ಹಾಕಿ. ಹೂರಣ ಎಷ್ಟು ಹೆಚ್ಚಾಗಿರುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಈಗ ಅರಿಶಿನ ಎಲೆನ ಹೀಗೆ ಮಡಿಸಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಡಿಸಿ ಸ್ವಲ್ಪ ಎಡ್ಜಸ್ಸಲ್ಲಿ ಪ್ರೆಸ್ ಮಾಡಬೇಕು. ಇದು ಹಿಟ್ಟು ಅಂಟ್ಕೊಳ್ಳುತ್ತೆ, ಸರಿಯಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಹೂರಣ ಹೊರಗಡೆ ಬರುತ್ತೆ. ಈಗ ನಾನು ಮತ್ತೊಂದು ರೀತಿ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಲ್ವಾ? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಕಮೆಂಟನ್ನು ನಮಗೆ ಬರೆದು ಕಳಿಸಿ. ಮತ್ತು ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ನೀರು ಬಿಸಿಯಾಗಿದೆ. ಇಡ್ಲಿ ಪಾತ್ರೆಯಲ್ಲಿ ನಾವು ಈ ಕಡಬನ್ನು ಒಂದೊಂದಾಗಿ ಇಡ್ತಾ ಬರೋಣ. ಇದು ಒಂದಕ್ಕೊಂದು ಕೂಡ ಅಂಟಲ್ಲ, ಪಾತ್ರೆಗೂ ಕೂಡ ಅಂಟಲ್ಲ. ಸೊ ನೀವು ಹೆದರಬೇಕಾದ ಅವಶ್ಯಕತೆನೇ ಇಲ್ಲ. ಈ ಕಡುಬಲ್ಲಿ ಅರಿಶಿನ ಎಲೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸಾಧ್ಯವಾದಷ್ಟು ಅರಿಶಿನ ಎಲೆಯಲ್ಲೇ ಟ್ರೈ ಮಾಡಿ ನೋಡಿ. ಈಗ ಇದನ್ನ ಮುಚ್ಚಿ ಒಂದು 10 ನಿಮಿಷ ಬೇಯಿಸಬೇಕು. ಈಗ 10 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ನೋಡೋಣ. ಪಾತೋಳಿ ಚೆನ್ನಾಗಿ ಬೆಂದಿದೆ ಮತ್ತು ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇಷ್ಟೇ ವೀಕ್ಷಕರೇ, ಈಗ ಇದು ಸವಿಯಲು ರೆಡಿ. ಇದನ್ನು ದೇವರಿಗೆ ನೈವೇದ್ಯಕ್ಕೂ ಕೂಡ ಇಡಬಹುದು, ಇಲ್ಲ ಅಂದರೆ ಬಿಸಿ ಬಿಸಿಯಾಗಿ ತುಪ್ಪದೊಂದಿಗೆ ಸರ್ವ್ ಕೂಡ ಮಾಡ್ಬೋದು. ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸನ್ನು ಬರೆದು ಕಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.